ನದಿಯನ್ನ ಕಲುಷಿತದಿಂದ ಕಾಪಾಡುವ ಹಿತದೃಷ್ಟಿಯಿಂದ ಬೃಹತ್ ಪಾದಯಾತ್ರೆಯನ್ನ ನವೆಂಬರ್ 4ರಂದು ಶೃಂಗೇರಿಯಿಂದ ಕಿಷ್ಕಿಂಧ ತನಕ ಹಮ್ಮಿಕೊಳ್ಳಲಾಗಿದೆ. ನಿರ್ಮಲಾ ತುಂಗಾಭದ್ರಾ ಅಭಿಯಾನ ಸಮಿತಿಯವರು ಮಾಧ್ಯಮಗಳಿಗೆ ಈ ಮಾಹಿತಿಯನ್ನ ನೀಡಿದರು. 2022ರಲ್ಲಿ ಸುಮಾರು 22,000 ಕಿಲೋಮೀಟರ್ ಗಂಗಾ ಪಾದಯಾತ್ರೆಯು ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ಸಂಸ್ಥಾಪಕ ಕೆಎನ್ ಗೋವಿಂದಾಚಾರ್ಯರ ನೇತೃತ್ವದಲ್ಲಿ ನಡೆದಿತ್ತು. ಶಿವಮೊಗ್ಗ ನಗರದಲ್ಲಿರುವ ತುಂಗಾ ನದಿಗೆ ಸೇರ್ತಾ ಇರುವ ಕಲುಷಿತ ನೀರನ್ನ ಸಂಪೂರ್ಣ ತಡೆಯುವ ನಿಟ್ಟಿನಲ್ಲಿ ಜನಜಾಗೃತಿ ಪಾದಯಾತ್ರೆಯನ್ನ ಹಮ್ಮಿಕೊಂಡಿರುವುದಾಗಿ ತಿಳಿಸಿದ್ದಾರೆ. ಈ ಹಿಂದೆ ಪಾದಯಾತ್ರೆ ಮಾಡುವ ಮೂಲಕ ಜಿಲ್ಲಾಡಳಿತ ಮತ್ತು ಸರ್ಕಾರದ ಗಮನ ಸೆಳೆದಿದ್ದೇವೆ. ನಗರದ ಶೇಕಡ 40ರಷ್ಟು ಮನೆಗಳಿಗೆ ಯುಜಿಡಿ ಅಳವಡಿಸಲಾಗಿದೆ. ಇನ್ನು 2 ವರ್ಷದ ಒಳಗೆ ಸಂಪೂರ್ಣವಾಗಿ ತುಂಗಾ ನದಿ ಶುದ್ಧವಾಗಿ ಹರಿಯುವುದನ್ನು ನೋಡೋದಕ್ಕೆ ನಾವು ಕಾಯ್ತಾ ಇದ್ದೇವೆ. ಈ ಪಾದಯಾತ್ರೆಯ ಬಗ್ಗೆ ಹಲವು ಮಠಗಳ ಸ್ವಾಮೀಜಿಗಳು ಉತ್ತಮ ಪ್ರತಿಕ್ರಿಯೆ ನೀಡಿದ್ದು ಪಾದಯಾತ್ರೆಯಲ್ಲಿ ತಾವು ಭಾಗಿಯಾಗುವುದಾಗಿ ತಿಳಿಸಿದ್ದಾರೆ ಅಂತ ಮಾಹಿತಿ ನೀಡಿದರು. 2023ರ ಜನವರಿನಲ್ಲಿ ನಾವು ಒಂದು ಸಣ್ಣ ಪ್ರಮಾಣದಲ್ಲಿ ನಿರ್ಮಲಾ ತುಂಗಾ ಅಭಿಯಾನ ಅನ್ನುವ ಕಾರ್ಯಕ್ರಮವನ್ನು ಹಲವಾರು ಸಂಘ ಸಂಸ್ಥೆಗಳ ಜೊತೆಗೆ ನಾವು ನಡೆಸಿದ್ವಿ. ಗಾಜನೂರಿನಿಂದ ಕೂಡ್ಲಿವರೆಗೆ ಸುಮಾರು 32 ಕಿಲೋಮೀಟರು ಪಾದಯಾತ್ರೆಯನ್ನು ನಾವು ನಡೆಸಿದ್ವಿ. ಅದರ ಫಲವಾಗಿ ಇವತ್ತು ಶಿವಮೊಗ್ಗ ಮಹಾನಗರ ಪಾಲಿಕೆ ಕಮಿಷನರ್ ಹಾಗೂ ಅಧಿಕಾರಿಗಳು, ಒಳಚರಂಡಿ ಮಂಡಳಿ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಎಲ್ಲರೂ ಒಟ್ಟಾಗಿ ಸೇರಿ ಶಿವಮೊಗ್ಗ ನಗರದಲ್ಲಿರ್ತಕ್ಕಂಥ ಒಳಚರಂಡಿ ವ್ಯವಸ್ಥೆ, ವೆಟ್ವೆಲ್ಲುಗಳು ಹಾಗೂ ಅದರ ಕೊಳಚೆ ನೀರು ಶುದ್ಧೀಕರಣ ಕಾರ್ಯಾಗಾರ ಇವುಗಳು ಬಹಳ ಕೆಟ್ಟ ಸ್ಥಿತಿಯಲ್ಲಿ ಇದ್ದಿದ್ದು ಈಗ ಸುಮಾರು ಒಂದು ಒಳ್ಳೆಯ ಸ್ಥಿತಿಗೆ ಬರುವ ಹಾಗೆ ಅವರು ಮಾಡಿದ್ದಾರೆ. ಇದು ಈ ಅಭಿಯಾನದ ಫಲ. ಈ ವರ್ಷ ನಾವು ಈ ಅಭಿಯಾನವನ್ನು ಮತ್ತಷ್ಟು ವಿಸ್ತರಿಸಿ ನಿರ್ಮಲಾ ತುಂಗಭದ್ರಾ ಅಭಿಯಾನ ಅಂತಕ್ಕಂಥ ಒಂದು ಸುಮಾರು 400 ಕಿಲೋಮೀಟರ್ ವ್ಯಾಪ್ತಿಯ ಪಾದಯಾತ್ರೆಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದು ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ಹಾಗೂ ಪರ್ಯಾವರಣ ಟ್ರಸ್ಟ್ ಮುಖಾಂತರವಾಗಿ ಹಾಗೂ ನಗರದ ಹಾಗೂ ಇಡೀ ತುಂಗಭದ್ರಾ ತೀರದಲ್ಲಿರ್ತಕ್ಕಂಥ ಸಾವಿರಾರು ಜನಗಳು, ಅಲ್ಲಿಯ ಸಂಘ ಸಂಸ್ಥೆಗಳು ಎಲ್ಲರಿಂದ ಒಟ್ಟಾಗಿ ಸೇರಿ ಈ ಜನಾಂದೋಲನ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ. ಇದು ನವೆಂಬರ್ 4ನೇ ತಾರೀಕು ಶೃಂಗೇರಿಯಿಂದ ಪ್ರಾರಂಭವಾಗುತ್ತೆ. ಶೃಂಗೇರಿಯಿಂದ ಪ್ರಾರಂಭ ಆಗೋದಕ್ಕೆ ಒಂದು ಮುಖ್ಯವಾದ ಕಾರಣ ನಮಗೆ ಇರೋದು ಅಂತಂದರೆ, ಒಂದು ತುಂಗಾ ನದಿ ಮೊದಲನೇದಾಗಿ ಅದು ದೊಡ್ಡ ಒಂದು ಪಟ್ಟಣವನ್ನು ಪ್ರವೇಶ ಮಾಡೋದೇ ಶೃಂಗೇರಿಯಲ್ಲಿ. ನಾವು ಇತ್ತೀಚೆಗೆ ಶೃಂಗೇರಿಯಲ್ಲಿ ಸಂಘಟನೆಗೆ ಹೋದಾಗ ಒಂದು ಆಘಾತಕಾರಿಯಾದಂಥ ವಿಷಯ ನಮಗೆ ತಿಳಿದು ಬಂತು. ಅದಂದರೆ ಶೃಂಗೇರಿ ಪಟ್ಟಣದ ಜನಸಂಖ್ಯೆ ಸುಮಾರು 40,000 ಅಷ್ಟೇ. ಆದರೆ ದೇಶಾದ್ಯಂತ ಹಾಗೂ ಪ್ರಪಂಚದಾದ್ಯಂತ ಯಾತ್ರಾರ್ಥಿಗಳು ಪ್ರತಿ ವರ್ಷ ಶೃಂಗೇರಿಗೆ ಬರ್ತಾರೆ. ಅವರು ಹೇಳಿದ ಪ್ರಕಾರ ಸುಮಾರು 1 ಕೋಟಿ ಜನ ಯಾತ್ರಾರ್ಥಿಗಳು ಶೃಂಗೇರಿಗೆ ಬರ್ತಾರೆ. ಕೆಲವರು 1 ದಿವಸ ಉಳಿತಾರೆ, ಕೆಲವರು 2 ದಿವಸ ಉಳಿತಾರೆ. 2 ದಿವಸ ಉಳಿದ್ರೆ 2 ಕೋಟಿ ಆಯಿತು. ಆದರೆ ಇಡೀ ಶೃಂಗೇರಿ ಪಟ್ಟಣದಲ್ಲಿ ಒಂದು ಚರಂಡಿ ವ್ಯವಸ್ಥೆ ಇದೆಯೇ ಹೊರತು ಒಳಚರಂಡಿ ವ್ಯವಸ್ಥೆಯಾಗಲಿ ಅಥವಾ ನೀರನ್ನು ಶುದ್ಧೀಕರಣ ಮಾಡಿ ನದಿಗೆ ಬಿಡ್ತಕ್ಕಂಥ ಯಾವ ವ್ಯವಸ್ಥೆ ಈ ಕ್ಷಣದವರೆಗೂ ಕೂಡ ಇಲ್ಲ. ಅಂದರೆ ಸುಮಾರು 1 ಕೋಟಿ ಜನ ಪ್ರತಿ ವರ್ಷ ತುಂಗಾ ನದಿಗೆ ಅವರ ಮಲಮೂತ್ರ ವಿಸರ್ಜನೆ, ಹಳೆ ಬಟ್ಟೆ ಎಲ್ಲವೂ ಕೂಡ ನದಿಗೆ ಸೇರ್ತಾ ಇದೆ. ಅಂದರೆ ಆ ತುಂಗಾ ನದಿ ಇವತ್ತು ಪವಿತ್ರವಾಗಿ ಉಳಿದಿದೆಯೇ ಅನ್ನುವ ಒಂದು ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಉಳಿಯುತ್ತೆ. ಅಲ್ಲಿಂದ ಮುಂದಕ್ಕೆ ನಾವು ಬಂದಾಗ ತೀರ್ಥಹಳ್ಳಿನಲ್ಲೂ ಕೂಡ ಯಾವ ಈ ವ್ಯವಸ್ಥೆ ಇಲ್ಲ. ಶಿವಮೊಗ್ಗದಲ್ಲಿ ಒಂದು ಒಳಚರಂಡಿ ವ್ಯವಸ್ಥೆ ಇದೆ, ಆದರೆ ಅದು ಇನ್ನೂ ಕೂಡ ಸಮರ್ಪಕವಾಗಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿಲ್ಲ. ಇಲ್ಲಿಂದ ಮುಂದಕ್ಕೆ ಹರಿಹರಕ್ಕೆ ಹೋದ್ವಿ, ಹರಿಹರದಲ್ಲೂ ಯಾವ ವ್ಯವಸ್ಥೆ ಇಲ್ಲ. ಮುಂದೆ ನಾವು ಕಿಷ್ಕಿಂಧೆ ತನಕ ಪಾದಯಾತ್ರೆ ಏನು ನಡೆಯುತ್ತೆ, ಅಲ್ಲಿ ಬಹುಶಃ ಯಾವ ನಗರದಲ್ಲೂ ಯಾವ ಊರಿನಲ್ಲೂ ಕೂಡ ಒಂದು ಒಳಚರಂಡಿ ವ್ಯವಸ್ಥೆಯಾಗಲಿ ಈ ಕೊಳಚೆ ನೀರನ್ನು ಶುದ್ಧೀಕರಣ ಮಾಡದೆ ನದಿಗೆ ಬಿಡ್ತಕ್ಕಂಥ ಯಾವ ವ್ಯವಸ್ಥೆಯೂ ಇಲ್ಲ. ಹಾಗಾಗಿ ಇಡೀ ತುಂಗಭದ್ರಾ ವ್ಯಾಪ್ತಿಯಲ್ಲಿ ಎಲ್ಲ ಹೊಲಸು ನೀರುಗಳು ಕೂಡ, ಜನಗಳ ಹೊಲಸು ನೀರು, ಕೃಷಿಯ ಒಂದು ತ್ಯಾಜ್ಯ ನೀರು, ಕೈಗಾರಿಕೆಗಳ ತ್ಯಾಜ್ಯ ನೀರು ಎಲ್ಲವೂ ಕೂಡ ನೇರವಾಗಿ ತುಂಗಭದ್ರಾ ನದಿಗೆ ಸೇರ್ತಾ ಇದೆ. ಅಂದರೆ ತುಂಗಭದ್ರೆ ಎಷ್ಟು ಹೊಲಸಾಗಿದೆ ಅಂತ ಅನ್ನೋದನ್ನು ನಾವು ಅಂದಾಜು ಮಾಡ್ಕೋಬೇಕು. ಇದರಿಂದ ಆರೋಗ್ಯದ ಮೇಲೆ ಆಗ್ತಾ ಇರತಕ್ಕಂಥ ದುಷ್ಪರಿಣಾಮಗಳು,
ಹಾಗೂ ಜಾನುವಾರುಗಳ ಮೇಲೆ ಆಗ್ತಾ ಇರ್ತಕ್ಕಂಥ ದುಷ್ಪರಿಣಾಮಗಳು, ಇವುಗಳನ್ನು ನಾವು ಆಮೇಲೆ ಜಲಚರಗಳ ಮೇಲೆ ಆಗ್ತಾ ಇರ್ತಕ್ಕಂಥ ದುಷ್ಪರಿಣಾಮಗಳು, ಇದು ಬಹಳ ಘೋರವಾಗಿದೆ. ಆದರೆ ಇವತ್ತಿನ ತನಕ ನಮ್ಮ ರಾಜ್ಯ ಸರ್ಕಾರ ಶೃಂಗೇರಿ ಅಂತ ಒಂದು ಇಡೀ ಭಾರತದ ಪ್ರಮುಖ ಯಾತ್ರಾ ಸ್ಥಳದಲ್ಲಿ ಒಳಚರಂಡಿ ವ್ಯವಸ್ಥೆ ಮಾಡಿ ನದಿ ನೀರನ್ನು ಶುದ್ಧೀಕರಣಗೊಳಿಸಿ ನದಿಗೆ ಬಿಡ್ತಕ್ಕಂಥ ಯಾವ ವ್ಯವಸ್ಥೆ ಇವತ್ತಿಗೆ ಆಗಿಲ್ಲ. ಅದರ ಬಗ್ಗೆ ನಾವು ಸರ್ಕಾರದ ಗಮನವನ್ನು, ರಾಜ್ಯ ಸರ್ಕಾರದ ಗಮನ, ಕೇಂದ್ರ ಸರ್ಕಾರದ ಗಮನವನ್ನು ಹಾಗೂ ಸಾರ್ವಜನಿಕರ ಗಮನವನ್ನು ಸೆಳೀತಕ್ಕಂಥ ಬಹಳ ಮುಖ್ಯವಾದ ಉದ್ದೇಶದಿಂದ ಈ ಯಾತ್ರೆ ಶೃಂಗೇರಿಯಿಂದ ನಾವು ಪ್ರಾರಂಭ ಮಾಡ್ತಿದ್ದೀವಿ. ಅಲ್ಲಿಂದ ನಾವು ಈ ಗಂಗಾವತಿಯಿಂದ ಮುಂದಕ್ಕೆ ಏನು ಕಿಷ್ಕಿಂಧೆ ಅಂತ ಬರುತ್ತೆ, ಆ ಕಿಷ್ಕಿಂಧೆಯವರೆಗೆ ಈ ಪಾದಯಾತ್ರೆ ಸುಮಾರು 400 ಕಿಲೋಮೀಟರ್ ಉದ್ದಕ್ಕೆ ನದಿಯ ಎರಡೂ ದಡಗಳ ಗ್ರಾಮಸ್ಥರನ್ನು ಒಟ್ಟು ಸೇರಿಸಿಕೊಂಡು ಈ ಯಾತ್ರೆಯನ್ನು ಮಾಡ್ತೀವಿ. ಇದರ ಮುಖ್ಯವಾದ ಉದ್ದೇಶ ಅಂತಂದರೆ, ಒಂದು ಜನಜಾಗೃತಿ, ಎರಡನೇದು ಜಲಜಾಗೃತಿ, ಆಮೇಲೆ ಮೂರನೇದಾಗಿ ಈ ಸರ್ಕಾರಗಳು, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಮೇಲೆ ಒತ್ತಡ ಹಾಕಿ ನದಿ ನೀರನ್ನು ಶುದ್ಧೀಕರಣಗೊಳಿಸದೆ ಹೋದರೆ ಯಾವರಿಗೂ ಕೂಡ ಆರೋಗ್ಯ ಸಿಗೋದಿಲ್ಲ. ನಿಮ್ಮ ಎಷ್ಟೇ ಆಸ್ಪತ್ರೆಗಳನ್ನು ಓಪನ್ ಮಾಡಿ ಜನಗಳಿಗೆ ಆರೋಗ್ಯ ಸಿಗೋದಿಲ್ಲ. ಆರೋಗ್ಯದ ಮೂಲ ಅಂತಂದರೆ ಶುದ್ಧವಾದ ಕುಡಿಯುವ ನೀರು ಮತ್ತು ಶುದ್ಧವಾದ ತುಂಗಭದ್ರಾ ನದಿ ಅಂತಕ್ಕಂಥದ್ದನ್ನು ಸರ್ಕಾರದಕ್ಕೆ ಮತ್ತು ಜನಗಳಿಗೆ ಜಾಗೃತಿ ಮೂಡಿಸುವ ಒಂದು ಪ್ರಮುಖವಾದ ದೃಷ್ಟಿಯಿಂದ ಈ ನಿರ್ಮಲ ತುಂಗಭದ್ರಾ ಪಾದಯಾತ್ರೆಯನ್ನು ನವೆಂಬರ್ 4ನೇ ತಾರೀಕು ಶಿವಮೊಗ್ಗದಿಂದ ಶೃಂಗೇರಿಯಿಂದ ನಾವು ಪ್ರಾರಂಭ ಮಾಡಿ ಉದ್ದಕ್ಕೆ ಪ್ರಮುಖವಾದ ಎಲ್ಲ ಹಳ್ಳಿಗಳಲ್ಲಿ ಸಭೆಗಳನ್ನು ಮಾಡಿಕೊಂಡು ನಾವು ಕಿಷ್ಕಿಂಧೆಯ ತನಕ ಈ ಪಾದಯಾತ್ರೆ